ನಮಸ್ಕಾರ, ನಾನು ನಿಮ್ಮ ಆಕಾಂಕ್ಷ. ಆಂಜನೇಯಗೆ ತುಳಸಿ ಮಾಲೆ ಹಾಕ್ತೀವಲ್ಲ, ಯಾಕೆ ಅಂತ ಗೊತ್ತಾ? ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರಾಮ ಮತ್ತೆ ಸೀತಾ ವನವಾಸದಿಂದ ಬಂದಾಗ ಸೀತಾ ರಾಮಂಗೆ ಹೇಳ್ತಾರಂತೆ, ನಾನು ಹನುಮಾನಿಗೆ ಹೊಟ್ಟೆ ತುಂಬ ಅವನಿಷ್ಟ ಊಟದ ಪದಾರ್ಥ ಮಾಡಿ ತಿನ್ನಿಸ್ಬೇಕು ಅಂತ. ರಾಮ ಆಗ ಹೇಳ್ತಾರಂತೆ, ನಿನಗೆ ಹನುಮಾನ್ ಬಗ್ಗೆ ಗೊತ್ತಿಲ್ಲ, ಅವನ ಹೊಟ್ಟೆ ತುಂಬ ದೊಡ್ಡದು, ತುಂಬ ತಿಂತಾನೆ, ನಿನ್ನ ಕೈಯಲ್ಲಿ ಆಗತ್ತೆ ಅಂದರೆ ಮಾಡು. ಸೀತಾ ಹ್ಞೂ ಅಂತಾರಂತೆ. ಆಮೇಲೆ ಹನುಮಾನ್ನ ಸೀತಾ ಕರೆದು ಲಡ್ಡು, ಹನುಮಾನ್ದು ಫೇವ್ರೆಟ್ ಲಡ್ಡು ಮಾಡಿ ಕೊಡ್ತಾರಂತೆ. ತಿಂತಾ ಇರ್ತಾರೆ. ಹನುಮಾನ್ ತಿಂತಾನೇ ಇರ್ತಾರೆ. 1000 ಮೇಲೆ ಆಗ್ಬಿಡತ್ತೆ. ಸೀತಾದ್ ಮಾಡಿರೋ ಲಡ್ಡು ಎಲ್ಲ ಖಾಲಿ ಆಗ್ತಿರತ್ತೆ. ಲಾಸ್ಟ್ ಒಂದು 4-5 ಮಿಕ್ಕಿರತ್ತೆ. ಹನುಮಾನ್ ತಿಂತ ಸೀತೆ ಹನುಮಾನಿಗೆ ಹೇಳ್ತಾರಂತೆ, 1 ನಿಮಿಷ ಬಂದೆ ಅಂದ್ಬಿಟ್ಟು ರಾಮ ಹತ್ರ ಹೋಗ್ತಾರೆ. ರಾಮಂಗೆ ಹೇಳ್ತಾರೆ, ಇವ್ರು ತಿಂತಾನೇ ಇದ್ದಾರೆ, ನಮ್ಮ ಲಡ್ಡುಗಳೆಲ್ಲ ಖಾಲಿ ಆಯಿತು, ನನಗೇನು ಮಾಡೋದು? ರಾಮ ಹೇಳ್ತಾರಂತೆ, ನಾನು ಹಿಂಗೆ ಮುಂಚೆನೇ ಹೇಳಿದ್ದೆ, ಅವನು ತುಂಬ ತಿಂತಾನೆ, ಅವನ ಹೊಟ್ಟೆ ತುಂಬಲ್ಲ ಅವನದು ಅಂತ. ಅದಕ್ಕೆ ರಾಮ ಹೇಳಿದ್ರಂತೆ, ನೀನು ಒಂದು ಲಡ್ಡು ಮೇಲೆ ತುಳಸಿ ಇಟ್ಬಿಟ್ಟು ಅವನಿಗೆ ಕೊಡು ಅಂತ. ಸೀತಾ ಹೇಳ್ತಾರಂತೆ, ಅವನು ಅಷ್ಟು ಲಡ್ಡು ತಿಂದಿನೇ ಅವನ ಹೊಟ್ಟೆ ತುಂಬಿಲ್ಲ, 1 ಲಡ್ಡುಗೆ ತುಂಬಿಡತ್ತಾ ಅಂತ. ಅದಕ್ಕೆ ರಾಮ ಹೇಳ್ತಾರೆ, ನಾನು ಹೇಳ್ದಷ್ಟು ಮಾಡು, ಹೋಗಿ ಒಂದು ಲಡ್ಡು ಮೇಲೆ ಒಂದು ತುಳಸಿದು ಲೀಫ್ ಇಟ್ಬಿಟ್ಟು ಅವನಿಗೆ ತಿನ್ನಿಸು. ಸೀತಾ ಹೋಗ್ತಾರಂತೆ, ಒಂದು ಲಡ್ಡು ಮೇಲೆ ತುಳಸಿದು ಲೀಫ್ ಇಟ್ಬಿಟ್ಟು ಅವ್ರಿಗೆ ತಿನ್ನಿಸ್ತಾರಂತೆ. ಅವರು ಯಾವಾಗ ಅದನ್ನು ಹೊಟ್ಟೆ ಒಳಗೆ ಹಾಕೊತಾರೋ ಅವ್ರು ಸೀತಾ ಮಾತಾಗಿ ಹೇಳ್ತಾರಂತೆ, ಮತ್ತೆ ನನ್ನ ಹೊಟ್ಟೆ ತುಂಬಿಡ್ತು, ನನಗೆ ಇನ್ನೇನೂ ಬೇಡ ಅಂತ. ಸೀತೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ರಾಮ ಹತ್ರ ಹೋಗ್ತಾರಂತೆ, ಅದು ಹೆಂಗೆ ಮಾಡಿದ್ರಿ ನೀವು ಅಂತ ಅಂತಾರೆ. ರಾಮ ಹೇಳ್ತಾರೆ, ಅವನಿಗೆ ಬೇಕಾಗಿರೋದು ಊಟ ಅಲ್ಲ, ನಮ್ಮ ಲವ್ವು ನಾನು ಮತ್ತು ನೀನು ತುಳಸಿಲಿದ್ದೀವಲ್ಲ ಅದಕ್ಕೆ. ವಿಷ್ಣು ಮತ್ತು ಲಕ್ಷ್ಮಿ ತುಳಸಿಲಿ ಇರ್ತಾರಲ್ಲ, ರಾಮ ಯಾರು? ವಿಷ್ಣು ರೀಇನ್ಕಾರ್ನೇಷನು, ಸೀತಾ ಯಾರು? ಲಕ್ಷ್ಮಿ ರೀಇನ್ಕಾರ್ನೇಷನ್ನು. ಸೊ ಅವರಿಬ್ಬರು ಅದರಲ್ಲಿದ್ದಾಗ ಅವ್ರ ಹನುಮಾನ್ಜಿದು ಹೊಟ್ಟೆ ತುಂಬಿಡತ್ತೆ. ಅದಕ್ಕೆ ನೀವು ನೋಟಿಸ್ ಮಾಡಿದ್ರೆ ತುಂಬ ಹನುಮಾನ್ ದೇವಸ್ಥಾನಗಳಲ್ಲಿ ಅವ್ರ ಫೇವ್ರೆಟ್ಟು ತುಳಸಿನ ಆಫರ್ ಮಾಡ್ತಾರೆ, ತುಳಸಿ ಮಾಲೆ ಹಾಕ್ತಾರೆ, ಲಡ್ಡು ಮೇಲೆ ತುಳಸಿ ಹಾಕಿ ಕೊಡ್ತಾರೆ, ಲಡ್ಡು ಕೊಡ್ತಾರೆ. ಈ ಕತೆ ನಿಮಗಿಷ್ಟ ಆಗಿದ್ರೆ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೊಂದು ಕತೆ ಹೊಚ್ತಾ ಇರ್ತೀನಿ, ಓಕೆನಾ?